ಮೇಲೆ ಬಂದು ಆ ವ್ಯಕ್ತಿಗೆ ಹೇಳ್ತಂತೆ. ಆ ವ್ಯಕ್ತಿ ಮೈ ಮೇಲೆ ಬಂದು ತಂದೆ ತಾಯಿಗೆ ಹೇಳ್ತಂತೆ. ಆವಾಗ ಅವರು ಅಲ್ಲಿಂದ ಮನೋವೈದ್ಯಕೀಯ ಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರಂತ. ಮಯೂರನ ಸಮಸ್ಯೆಗಳ ಕುರಿತು ವಿಚಾರ ಸಂಗ್ರಹಿಸ್ಕೊಳ್ತಾ ಮನೋವೈದ್ಯರು ಆತನ ಮನಸ್ಸಿಗೆ ಬೇಸರ ಮಾಡಿಕೊಂಡಿದ್ದೇನು, ಖಿನ್ನತೆ ಎಂಬ ಮನೋರೋಗಕ್ಕೆ ತುತ್ತಾಗಿದ್ದಾನೆ ಅಂತ ಕಂಡಿಡಿದ್ರಂತೆ. ಆತನಿಗೆ ಅಗತ್ಯ ಚಿಕಿತ್ಸೆಗಾಗಿ ಒಳರೋಗಿ ಅಂದರೆ ಅಡ್ಮಿಟ್ ಮಾಡ್ಕೊಂಡ್ರಂತೆ. ಇವನ್ನ ಅಡ್ಮಿಟ್ ಮಾಡ್ಕೊಳ್ಳೋಣ ಅಂತ ಮಯೂರಂಗೂ ಗೊತ್ತಿತ್ತು, ಮನೆಯವ್ರಿಗೂ ಗೊತ್ತಿತ್ತು. ಆದರೂ ಕೂಡ ನಾವು ಆ ಸಮಸ್ಯೆನ ಎಷ್ಟು ನೆಗ್ಲೆಕ್ಟ್ ಮಾಡಿರ್ತೀವಿ ಅನ್ನೋದು. ನಮಸ್ತೆ. ಸ್ಕೂಲ್ ಫೋಬಿಯಾ ಶಾಲೆ ನಾವಲ್ಲೇ ಬರೆದಿರೋದು ಡಾಕ್ಟರ್ PV ಭಂಡಾರಿ ಅವರು. ಬನ್ನಿ ನಮ್ಮ ಹೊಸ ಚಾಪ್ಟರ್ ಹೋಗೋಣ. ನನ್ನ ಕಥೆಯನ್ನು ನೀವು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಹೇಳಿ ಸರ್ ಅನ್ನೋದು ಚಾಪ್ಟರ್ನ ಹೆಸರು. ಯಾರ ಕತೆ ಯಾಕೆ ಹೇಳಬೇಕು ಅಂತ ನೋಡೋಣ. ನಿಜಕ್ಕೂ ನಮಗೆಲ್ಲ ಇದು ಸಿಲ್ಲಿ ಅನಿಸುತ್ತೆ, ಬಟ್ ಎಷ್ಟು ಮಕ್ಕಳು ಇದರಲ್ಲಿ ಸಫರ್ ಆಗ್ತಾ ಇರ್ತಾರೆ ಗೊತ್ತಾ. ಆ ಮಕ್ಕಳಿಗೆ ಮಾತ್ರ ಗೊತ್ತು ಇದರ ಪ್ರಾಬ್ಲಮ್ ಏನು ಅಂತ. ನಮಗೆಲ್ಲ ಅದು ತಮಾಷೆ ಆಗಿರುತ್ತೆ ಅಥವಾ ಸಿಲ್ಲಿ ಇದಕ್ಕೆ ಯಾಕೆ ಅಂತ ಅನಿಸಿರುತ್ತೆ. ಅಷ್ಟು ಮೆಚೂರ್ಡಾಗಿ ನಾವು ಯೋಚನೆ ಮಾಡ್ತಾ ಇರೋದಿಲ್ಲ ನಿಜ. ಆ್ಯಂಡ್ ಇವೆಲ್ಲ ಸಮಸ್ಯೆನ ಅನ್ನೋ ಥರ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು. ನೋಡೋಣ ಯಾರ ಕತೆ ಏನು ಹೇಳಬೇಕು ಅಂತ. ಮಯೂರ ಅಂತ ಹೇಳಿ ಒಂದು ಹುಡುಗ 10ನೇ ತರಗತಿ ಓದ್ತಿದ್ದ, 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದ. ಅವನು ಇದ್ದಕ್ಕಿದ್ದಂತೆ ಸಪ್ಪಗಾಗ್ಬಿಟ್ಟ. ಆತನ ತಂದೆ ತಾಯಿ ಗಮನಿಸ್ತಾ ಇದ್ದರು. ಅವನು ಆಗಾಗ ತಲೆನೋವು ಅಂತ ಹೇಳ್ತಾ ಇದ್ದ, ಓದೋದನ್ನು ಕಡಿಮೆ ಮಾಡ್ದ, ಸದಾ ಮನೆಯವ್ರ ಮೇಲೆ ಸಿಡುತ್ತಾ ಇದ್ದ, ತಾಯಿಯೊಂದಿಗೆ ಜಗಳ ಆಡ್ತಾ ಇದ್ದ. ಅಷ್ಟೇ ಅಲ್ಲದೆ ತನ್ನ ಮಿತ್ರರೊಂದಿಗೆ ಅವನು ಬೆರೆಯೋದನ್ನು ಮಾತಾಡೋದು ಕೂಡ ಕಡಿಮೆ ಮಾಡ್ದ. ಸುಮಾರು 2 ತಿಂಗಳಿಂದ ಹೀಗೆ ವಿಚಿತ್ರವಾದ ನಡವಳಿಕೆ ಅವನಲ್ಲಿ ಕಂಡುಬಂತು. ಇದ್ದಕ್ಕಿದ್ದಂತೆ ಶಾಲೆಗೆ ಹೋಗುವುದನ್ನೇ ನಿಲ್ಲಿಸಿಬಿಟ್ಟಾಗ ಆತನ ತಾಯಿ ತಂದೆ ವಿಚಲಿತರಾದರು. ಅವನಿಗೆ ಏನೋ ಭೂತ ಅಥವಾ ದೆವ್ವದ ದೈವದ ಶಾಪವಿರಬಹುದು ಅಂತ ಭಾವಿಸಿ ಸಾವಿರಾರು ರೂಪಾಯಿಗಳು ಖರ್ಚು ಮಾಡಿ ಪರಿಹಾರವನ್ನು ಮಾಡ್ತಾರೆ. ಆದರೆ ಇವನ ತೊಂದರೆ ಕಡಿಮೆ ಆಗಲ್ಲ. ದೇವರ ಮೊರೆ ಹೋಗಲೆಂದು ಒಂದು ಪುಣ್ಯಕ್ಷೇತ್ರಕ್ಕೆ ಬಂದಾಗ ಆ ಪುಣ್ಯಕ್ಷೇತ್ರದಲ್ಲಿ ದೇವರ ದರ್ಶನ ಎಂಬ ಒಂದು ಪ್ರತೀತಿ ಇತ್ತು. ಅಲ್ಲಿ ದೇವರು ಒಬ್ಬ ಪಾತ್ರಿಯ ಮೇಲೆ ಬಂದು ಹಲವು ಭಕ್ತರ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ರು. ಈ ದರ್ಶನದಲ್ಲಿ ಮಯೂರನ ತೊಂದರೆಗಳ ಬಗ್ಗೆ ಕೂಡ ವಿಶ್ಲೇಷಣೆ ನೀಡಿದರು. ಮಯೂರನ ನಡವಳಿಕೆಯ ಚಿಹ್ನೆಗಳನ್ನು ನೋಡಿದಾಗ ಆತನಿಗೆ ಮನೋವೈದ್ಯರ ಚಿಕಿತ್ಸೆ ಅಗತ್ಯವಿದೆ ಅಂತ ಹೇಳಿ ಆ ದೇವರಿಗೆ ಅನಿಸಿ ದೇವರು ಹೇಳ್ತು, ಮನೋವೈದ್ಯರಲ್ಲಿ ಹೋಗಿ ಚಿಕಿತ್ಸೆ ಮಾಡಿಕೊಳ್ಳಿ, ಅವಾಗ ಮಾತ್ರ ಈ ತೊಂದರೆಗೆ ಪರಿಹಾರ ಆಗುತ್ತೆ ಅಂತ ದೇವರು ಮೈಮೇಲೆ ಬಂದು ಆ ವ್ಯಕ್ತಿಗೆ ಹೇಳ್ತಂತೆ. ಆ ವ್ಯಕ್ತಿ ಮೈಮೇಲೆ ಬಂದು ತಂದೆ ತಾಯಿಗೆ ಹೇಳ್ತಂತೆ. ಆವಾಗ ಅವರು ಅಲ್ಲಿಂದ ಮನೋವೈದ್ಯಕೀಯ ಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರಂತ. ಮಯೂರನ ಸಮಸ್ಯೆಗಳ ಕುರಿತು ವಿಚಾರ ಸಂಗ್ರಹಿಸ್ಕೊಳ್ತಾ ಮನೋವೈದ್ಯರು ಆತನ ಮನಸ್ಸಿಗೆ ಬೇಸರ ಮಾಡಿಕೊಂಡಿದ್ದೇನು, ಖಿನ್ನತೆ ಎಂಬ ಮನೋರೋಗಕ್ಕೆ ತುತ್ತಾಗಿದ್ದಾನೆ ಅಂತ ಕಂಡಿಡಿದ್ರಂತೆ. ಆತನಿಗೆ ಅಗತ್ಯ ಚಿಕಿತ್ಸೆಗಾಗಿ ಒಳರೋಗಿ ಅಂದರೆ ಅಡ್ಮಿಟ್ ಮಾಡ್ಕೊಂಡ್ರಂತೆ. ಇವನ್ನ ಅಡ್ಮಿಟ್ ಮಾಡ್ಕೊಳ್ಳೋಣ ಅಂತ ಮನೋವೈದ್ಯರೊಂದಿಗೆ ದೀರ್ಘಕಾಲದ ಸಮಾಲೋಚನೆಯನ್ನು ನಡೆಸ್ತಾ ಆಗ ಮನೋವೈದ್ಯರಿಗೆ ತಿಳಿದು ಬರುವ ವಿಷಯ ಏನಂದರೆ, ಮಯೂರನದು ಒಂದು ಸಣ್ಣ ಕುಟುಂಬ, ಚಿಕ್ಕ ಕುಟುಂಬ. ಅವನ ತಾಯಿ, ತಂದೆ, ಮಯೂರ ಹಾಗೂ ಮಂಗಳ ಅಂದರೆ ಇವರ ತಂಗಿ, ಇಷ್ಟು ಜನ ಇದ್ರಂತೆ. ಕಾರ್ಕಳದಿಂದ ಸುಮಾರು 30 ಕಿಲೋಮೀಟರ್ ದೂರದ ಒಂದು ಸಣ್ಣ ಹಳ್ಳಿಯಲ್ಲಿ ಇವರಿದ್ದಾರೆ. ಈತ ಊರಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿತಾ ಇದ್ದಾನೆ. ಆದರೆ ಅಲ್ಲಿ 10ನೇ ತರಗತಿವರೆಗೂ ಮಾತ್ರ ಇದೆ, ಅದರ ಮೇಲೆ ಸ್ಕೂಲ್ ಇಲ್ಲ, ಅಂದರೆ ನೆಕ್ಸ್ಟ್ ಸ್ಟಡೀಸ್ ಇಲ್ಲ. ಮುಂದಿನ ಓದಿಗೆ ಕಾರ್ಕಳಕ್ಕೆ ಹೋಗಬೇಕು. ತಂದೆ ತಾಯಿ ಇಬ್ಬರು ಮಕ್ಕಳು ಮತ್ತು ತಾಯಿಯ ತಮ್ಮ ಇಷ್ಟು ಜನರು ತಮ್ಮ ಜೀವನಕ್ಕಾಗಿ ಒಂದು ಸಣ್ಣ ಚಹಾ ಅಂಗಡಿ ಇಟ್ಕೊಂಡಿದ್ರಂತೆ. ಶಾಲೆ ಮುಗಿದ ಮೇಲೆ ಮಯೂರ ಅಲ್ಲಿ ಹೋಗಿ ಕೆಲಸ ಕೂಡ ಮಾಡ್ತಿದ್ದಂತೆ. ಓದಿನಲ್ಲಿ ಬಹಳ ಆಸಕ್ತಿ ಇದ್ದಿದ್ದು ಅವ್ರಿಗೆ ಗೊತ್ತಿದ್ದರಿಂದ ಮನೆಯವ್ರಿಗೆ ಇವನು ಚೆನ್ನಾಗಿ ಓದಲಿ ಅಂತ ಹೇಳಿ ಅವನ್ನ
ಚೆನ್ನಾಗಿ ಓದಿಸೋಣ ಅಂತ ಅಂದ್ಕೊಂಡಿದ್ರಂತೆ. ಹಾಗೆ ಬಾಳಿಗೆ ದಾರಿದೀಪ ಆಗ್ತಾನೆ ಅನ್ನೋ ಭರವಸೆ ಕೂಡ ಇಟ್ಕೊಂಡಿದ್ರಂತೆ. ಈ ಮಯೂರನಿಗೆ ಯಾರೊಂದಿಗೂ ಹೇಳಲಾಗದ ಒಂದು ಸಮಸ್ಯೆ ಇತ್ತಂತೆ. ಆ ಸಮಸ್ಯೆ ಏನು, ಆ ಸಮಸ್ಯೆ ಹೇಗೆ ಮನೆಯವ್ರ ಹತ್ರ ಯಾಕೆ ಹೇಳ್ಕೊಳಕ್ಕಾಗ್ತಿರ್ಲಿಲ್ಲ, ಆದರೆ ಈ ಸಮಸ್ಯೆ ಮಯೂರಂಗೂ ಗೊತ್ತಿತ್ತು, ಮನೆಯವ್ರಿಗೂ ಗೊತ್ತಿತ್ತು. ಆದರೂ ಕೂಡ ನಾವು ಆ ಸಮಸ್ಯೆನ ಎಷ್ಟು ನೆಗ್ಲೆಕ್ಟ್ ಮಾಡಿರ್ತೀವಿ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ. ಹಾಗೆ ನಿಮ್ಮ ಮಕ್ಕಳು ಕೂಡ ಈ ಥರದ್ದು ಯಾವುದಾದ್ರೂ ತೊಂದರೆಯಲ್ಲಿ ಬಳಲ್ತಾ ಇದ್ದಾರಾ ಅಂತ ಯೋಚನೆ ಮಾಡಿ, ಇದನ್ನು ಸಿಲ್ಲಿಯಾಗಿ ತೊಗೊಳ್ಳೋದು ಬೇಡ, ಏನಿರ್ಬೋದದು ಅಂತ. ಹಾಗೆ ಇದನ್ನು ಡೆಫಿನೆಟ್ಲಿ ತುಂಬ ಜನ ಪೇರೆಂಟ್ಸ್ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಇವತ್ತಿಂದ ಆ ಥರದ್ದೇನಾದರೂ ಮಕ್ಕಳುಗಳನ್ನ ನೋಡಿದಾಗ ನಾವು ಹೇಗೆ ಥಿಂಕ್ ಮಾಡಬೇಕು ಅನ್ನೋದನ್ನು ನಾಳೆ ಎಪಿಸೋಡಲ್ಲಿ ಕಲಿಯೋಣ. ನೋಡಿ, ಒಂದು ಮಗು ಸ್ಕೂಲಲ್ಲಿ ಹುಡುಗ ಅಟ್ರ್ಯಾಕ್ಷನ್ ಆಗ್ತಾರೆ, ನಂಗೆ ಕೆಟ್ಟ ಯೋಚನೆ ಬರ್ತಿದೆ, ನಮ್ಮ ಅಪ್ಪ ಅಮ್ಮನ ಮರ್ಯಾದೆ ತೆಗಿಬಾರ್ದು ಅಂತ ಆ ಜಾಗದಿಂದನೇ ಬೇರೆ ಕಡೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರು. ಇದು ಒಂದು ಫೋಬಿಯಾ. ಓಕೆ, ಸೊ ಸ್ಕೂಲಿಗೆ ಹೋಗೋದೇ ಬೇಡ ಅಂತ ಈ ಥರದ್ದು ನಡೀತಾ ಇರ್ಬೋದು ಸ್ಕೂಲಲ್ಲಿ. ಎರಡನೇದು, ಈಗ ಈ ಹುಡುಗನಲ್ಲಿ ಏನು ಪ್ರಾಬ್ಲಮ್ ಇದೆ, ಈ ಹುಡುಗ ಯಾಕೆ ಡ್ರಾಪ್ ಮಾಡ್ದ ಅನ್ನೋದನ್ನು ನಾಳೆ ನೋಡೋಣ. ಸೊ ಒಟ್ಟಿನಲ್ಲಿ ಹೇಗೆ ಮಕ್ಕಳ ನಡುವೆ ಒಂದು ಘಟನೆಗಳು ನಡೀತಾ ಇರುತ್ತೆ ಅನ್ನೋದು ವಿಚಾರಿಸೋಣ. ಸೊ ವೆಯ್ಟ್ ಮಾಡ್ತಾ ಇರಿ, ನಾಳೆ ನೋಡೋಣ ಏನು ಪ್ರಾಬ್ಲಮ್ ಇವ್ರಿಗೆ ಅಂತ.